ಹಲೋ ಗೆಳೆಯರೇ, ತಮಗೆಲ್ಲ ಈ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಿತ್ರ ಎಂಚಾರೆಡ್ಡಿ. ಸ್ನೇಹಿತರೆ, ಇಂದು ನಾವು ಸುದ್ದಿವಾಹಿನಿಗಳಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಹೆಚ್ಚು ಕೇಳಿದ್ದೇವೆ. ಇದರಲ್ಲಿ ಬಳಕೆಯಾದ ಪ್ರಮುಖ ಅಸ್ತ್ರಗಳಲ್ಲಿ ಒಂದು ಬ್ರಹ್ಮೋಸ್. ಇದು ಅತ್ಯಂತ ನಿಖರವಾದ, ವೇಗವಾದ ಮತ್ತು ಒಂದು ಸಲ ಪ್ರಯೋಗಿಸಿದರೆ ಗುರಿಯನ್ನು ನಿಖರವಾಗಿ ಭೇದಿಸುವ ಮತ್ತು ತಡೆಯಲಾಗದ ಮತ್ತು ಪ್ರಪಂಚದಾದ್ಯಂತ ತನ್ನ ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿರುವ ಅಸ್ತ್ರ ಎಂದರೆ ಅದು ಬ್ರಹ್ಮೋಸ್ ಮಾತ್ರ. ಗೆಳೆಯರೇ, ಈ ಬ್ರಹ್ಮೋಸ್ ಈಗಿನ ವಿಜ್ಞಾನ ಯುಗದಲ್ಲಿ ಹೆಚ್ಚು ಪ್ರಭಾವಶಾಲಿ ಅಸ್ತ್ರ ಎಂದು ನಮಗೆಲ್ಲ ತಿಳಿದಿದೆ. ಆದರೆ ಈ ಬ್ರಹ್ಮೋಸ್ ನಮ್ಮ ಪುರಾಣಗಳಲ್ಲಿ ಇದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾದ ಒಂದು ಅಸ್ತ್ರ ಇತ್ತು. ಅದು ಬ್ರಹ್ಮಾಸ್ತ್ರ. ಅದು ಅಷ್ಟೇ, ಒಂದು ಸಲ ಪ್ರಯೋಗಿಸಿದರೆ ಉಪಸಂಹರಿಸಲು ಸಾಧ್ಯವಾಗದ ಅಸ್ತ್ರ. ಆದರೆ ಅದರ ಗುರಿಯನ್ನು ಬದಲಾಯಿಸಿದ ಉದಾಹರಣೆ ನಮ್ಮ ಪುರಾಣಗಳಲ್ಲಿದೆ. ಆಗಲೂ ಕೂಡ ಈ ಬ್ರಹ್ಮಾಸ್ತ್ರ ಅಯೋಗ್ಯರ ಕೈಗೆ ಸಿಗುವಂತಿರಲಿಲ್ಲ. ಇದನ್ನು ಪಡೆಯಲು ಸಾಕಷ್ಟು ಸಾಧನೆ ಮಾಡಿದ, ಅದನ್ನು ಬಳಸಲು ಯೋಗ್ಯವೆನಿಸಿದ ಕೆಲವೇ ಜ್ಞಾನಿಗಳಿಗೆ ಮಾತ್ರ ಇದು ಲಭ್ಯವಿತ್ತು. ಸ್ನೇಹಿತರೆ, ಇಂದು ನಾವು ಇಂತಹ ಬ್ರಹ್ಮಾಸ್ತ್ರ ಮತ್ತು ಬ್ರಹ್ಮೋಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಬ್ರಹ್ಮಾಸ್ತ್ರವು ಹಿಂದೂ ಪುರಾಣಗಳಲ್ಲಿ ಹೇಳಲಾದ ಒಂದು ಅತಿ ಶಕ್ತಿಶಾಲಿ ದೇವಾಸ್ತ್ರ. ಇದನ್ನು ಬ್ರಹ್ಮನ ಆಶೀರ್ವಾದದಿಂದ ದೊರೆತ ಶಸ್ತ್ರವಾಗಿಯೇ ಗುರುತಿಸಲಾಗಿದೆ. ಇದು ಒಂದು ಮಾನಸಿಕ ಶಸ್ತ್ರಾಸ್ತ್ರ. ಇದನ್ನ ಧ್ಯಾನ, ಮಂತ್ರ ಮತ್ತು ತಪಸ್ಸುಗಳಿಂದ ಪಡೆಯಬಹುದು. ಇದನ್ನು ಬಳಸಿದ ಮೇಲೆ ಭೂಭಾಗದಲ್ಲಿ ಇದು ತುಂಬಾ ನಾಶವನ್ನ ಉಂಟು ಮಾಡುತ್ತೆ, ತುಂಬಾ ನಷ್ಟವನ್ನ ಉಂಟು ಮಾಡುತ್ತೆ. ಇದನ್ನ ಹಿಮಾಲಯದಲ್ಲಿ ಅಥವಾ ಸಮುದ್ರದ ತಳದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಮಾತ್ರ ಬಳಸಬೇಕೆಂಬುದು ಪುರಾಣಗಳಲ್ಲಿಯೂ ಸಹ ಉಲ್ಲೇಖ ಇದೆ. ರಾಮಾಯಣ, ಮಹಾಭಾರತ ಹಾಗೂ ಅನೇಕ ಪೌರಾಣಿಕ ಕಥೆಗಳಲ್ಲಿ ಬ್ರಹ್ಮಾಸ್ತ್ರದ ಪ್ರಸ್ತಾವನೆ ಇದೆ. ಈ ಅಸ್ತ್ರವನ್ನು ರಾಮಾಯಣದಲ್ಲಿ ಲಕ್ಷ್ಮಣನ ಮೇಲೆ ಮೇಘನಾಥನು ಅಂದರೆ ರಾವಣಾಸುರನ ಮಗ ಬಳಸುತ್ತಾನೆ. ರಾಮಾಯಣದ ಪ್ರಕಾರ ಈ ಇಂದ್ರಜಿತ್, ರಾವಣಾಸುರನ ಮಗನಾದ ಇಂದ್ರಜಿತ್ ಲಕ್ಷ್ಮಣನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ ಲಕ್ಷ್ಮಣನು ಪ್ರಜ್ಞಾಹೀನನಾಗಿ ಬೀಳುತ್ತಾನೆ. ಬ್ರಹ್ಮಾಸ್ತ್ರವು ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದ್ದು ಇದು ಬ್ರಹ್ಮನಿಂದ ಇಂದ್ರಜಿತ್ಗೆ ವರವಾಗಿ ದೊರಕಿತು. ಈ ಅಸ್ತ್ರದ ಶಕ್ತಿಯಿಂದ ಲಕ್ಷ್ಮಣನು ಸೂರ್ಯೋದಯದ ವೇಳೆಗೆ ಮರಣ ಹೊಂದಲಿದ್ದಾನೆ ಎಂದು ತಿಳಿಯುತ್ತದೆ. ಆದರೆ ಲಕ್ಷ್ಮಣನನ್ನು ಉಳಿಸಲು ಹನುಮಂತನು ಹಿಮಾಲಯದಲ್ಲಿರುವ ದ್ರೋಣಗಿರಿ ಪರ್ವತವನ್ನು ಸುತ್ತಿ ರಾತ್ರೋರಾತ್ರಿ ಆ ಪರ್ವತವನ್ನೇ ಲಂಕೆಗೆ ತರುತ್ತಾನೆ. ಆ ಪರ್ವತದಲ್ಲಿರುವ ಸಂಜೀವಿನಿ ಎಂಬ ದಿವ್ಯ ಔಷಧದಿಂದ ಲಕ್ಷ್ಮಣನು ಮತ್ತೆ ಪ್ರಜ್ಞೆ ಪಡೆದು ಗುಣಮುಖನಾಗುತ್ತಾನೆ. ಲಕ್ಷ್ಮಣನು ಸಾಮಾನ್ಯ ಮಾನವನಲ್ಲ ಎಂದು ಇದರಿಂದ ಇಂದ್ರಜಿತ್ಗೆ ತಿಳಿಯುತ್ತದೆ. ಕೊನೆಗೆ ಯುದ್ಧದಲ್ಲಿ ಇಂದ್ರಜಿತ್ ಲಕ್ಷ್ಮಣನಿಂದಲೇ ಸೋಲಿಸಲ್ಪಟ್ಟು ಸಾವನ್ನಪ್ಪುತ್ತಾನೆ. ಇನ್ನು ಮಹಾಭಾರತಕ್ಕೆ ಬಂದರೆ, ಮಹಾಭಾರತದಲ್ಲಿ ಅಶ್ವತ್ಥಾಮ ಮತ್ತು ಅರ್ಜುನ ಈ ಇಬ್ಬರು ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸುವ ವಿದ್ಯೆಯನ್ನು ಕಲಿತಿರುತ್ತಾರೆ. ಯುದ್ಧದ ಕೊನೆಯ ದಿನ ಪಾಂಡವರ ಮಕ್ಕಳು ಮತ್ತು ಕೆಲವೊಂದು ಯೋಧರನ್ನು ಕೊಂದ ಅಶ್ವತ್ಥಾಮನು ಪಾಂಡವರ ವಂಶವನ್ನೇ ಕೊನೆಗಾಣಿಸಬೇಕೆಂದು ಬ್ರಹ್ಮಾಸ್ತ್ರವನ್ನು ಬಳಸುತ್ತಾನೆ. ಇದನ್ನು ಕಂಡ ಅರ್ಜುನನು ಅದನ್ನು ತಡೆಯಲು ತಾನೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಈ ಎರಡೂ ಬ್ರಹ್ಮಾಸ್ತ್ರಗಳು ಘರ್ಷಣೆ ನಡೆದರೆ ಇಡೀ ಭೂಮಿಯೇ ನಾಶವಾಗುವ ಅಪಾಯವಿತ್ತು. ಆಗ ದೇವರ್ಷಿ ನಾರದರು ಮತ್ತು ಮಹರ್ಷಿ ವ್ಯಾಸರು ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ತಮ್ಮ ಆಯುಧಗಳನ್ನು ಉಪಸಂಹರಿಸಲು ಅಂದರೆ ಹಿಂದಕ್ಕೆ ಪಡೆಯಲು ಆದೇಶಿಸುತ್ತಾರೆ. ಆಗ ಅರ್ಜುನನು ಹಿರಿಯರಿಗೆ ಗೌರವ ಕೊಟ್ಟು ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯುವ ಸಾಮರ್ಥ್ಯ ಇದ್ದುದರಿಂದ ಗುರುಗಳ ಮಾತಿನಂತೆ ಅದನ್ನು ಹಿಂದಕ್ಕೆ ಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವ ಜ್ಞಾನವಿತ್ತು, ಆದರೆ ಅದನ್ನು ಹಿಂದಕ್ಕೆ ಪಡೆಯುವ ಜ್ಞಾನವಿರಲಿಲ್ಲ. ಕೋಪ ಮತ್ತು ಹತಾಶೆಯಿಂದ ಅವನು ಆ ಅಸ್ತ್ರವನ್ನು ಪಾಂಡವರನ್ನು ನಾಶ ಮಾಡಲು, ವಿಶೇಷವಾಗಿ ಅರ್ಜುನನ ಮೊಮ್ಮಗ ಅಭಿಮನ್ಯುವಿನ ಮತ್ತು ಉತ್ತರೆಯ ಮಗವಾದ ಪರೀಕ್ಷಿತನ ಗರ್ಭದ ಕಡೆಗೆ ತಿರುಗಿಸುತ್ತಾನೆ. ಈ ಅಶ್ವತ್ಥಾಮನ ನೀಚ ಕೃತ್ಯವನ್ನು ಕಂಡ ಕೃಷ್ಣನು ತಕ್ಷಣವೇ ಮಧ್ಯಪ್ರವೇಶಿಸಿ
ತನ್ನ ಶಕ್ತಿಯಿಂದ ಪರೀಕ್ಷಿತನನ್ನು ರಕ್ಷಿಸುತ್ತಾನೆ. ಆದಾಗ್ಯೂ ಪರೀಕ್ಷಿತನು ಗರ್ಭದಲ್ಲಿಯೇ ಸತ್ತು ಮತ್ತೆ ಕೃಷ್ಣನಿಂದ ಜೀವ ಪಡೆಯುತ್ತಾನೆ ಎಂಬುದು ನಮ್ಮ ಪುರಾಣಗಳಲ್ಲಿದೆ. ಅಶ್ವತ್ಥಾಮನ ಈ ಕ್ರೂರ ಕೃತ್ಯದಿಂದ ಕುಪಿತನಾದ ಶ್ರೀಕೃಷ್ಣನು ಅವನಿಗೆ ಶಾಪವನ್ನು ನೀಡುತ್ತಾನೆ. ಆ ಶಾಪದ ಪ್ರಕಾರ ಅಶ್ವತ್ಥಾಮನು 3000 ವರ್ಷಗಳ ಕಾಲ ಭೂಮಿಯ ಮೇಲೆ ಅಲೆದಾಡುತ್ತಾ ಅವನ ದೇಹದ ಗಾಯಗಳು ಎಂದಿಗೂ ಗುಣವಾಗದ ನೋವನ್ನು ಅನುಭವಿಸಬೇಕಾಗುತ್ತದೆ. ಅಲ್ಲದೆ ಅವನ ಹಣೆಯಲ್ಲಿದ್ದ ಅವನಿಗೆ ರಕ್ಷಣೆ ನೀಡುತ್ತಿದ್ದ ಅಮೂಲ್ಯ ರತ್ನವನ್ನು ಶ್ರೀಕೃಷ್ಣನು ತೆಗೆದುಹಾಕುತ್ತಾನೆ. ಇದರಿಂದ ಅಶ್ವತ್ಥಾಮನು ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಸಾಮಾನ್ಯನಾಗಿ ಹೋಗುತ್ತಾನೆ. ಇನ್ನು ಬ್ರಹ್ಮೋಸ್, ಇದು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮೋಸ್ಕಾ ನದಿ ಎಂಬ 2 ನದಿಗಳ ಹೆಸರುಗಳಿಂದ ಬಂದಿದೆ. ಇದು ಭಾರತ ಮತ್ತು ರಷ್ಯಾ ಜಂಟಿ ಯೋಜನೆಯ ಫಲವಾಗಿದೆ. ಬ್ರಹ್ಮೋಸ್ ಕ್ಷಿಪಣಿ ಒಂದು ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು, ಶತ್ರು ದೇಶದ ಗುರಿಗಳನ್ನು ನಿಖರವಾಗಿ ನಾಶ ಮಾಡಲು ಬಳಸಲಾಗುತ್ತದೆ. ಇದರ ವೇಗ ಧ್ವನಿಗಿಂತ 3 ಪಟ್ಟು ಹೆಚ್ಚು. ಇದು ಕ್ರಮಿಸುವ ದೂರ 300 ರಿಂದ 500 ಕಿಲೋಮೀಟರ್. ಇದನ್ನು ಭೂಮಿಯಿಂದ ಭೂಮಿಗೆ, ನೌಕೆಯಿಂದ ನೌಕೆಗೆ ಅಥವಾ ನೌಕೆಯಿಂದ ಭೂಮಿಗೆ ಮತ್ತು ವಾಯುವಿನಿಂದ ಭೂಮಿಗೆ ಕೂಡ ಪ್ರಯೋಗಿಸುವ ತಂತ್ರಜ್ಞಾನವನ್ನು ಇದು ಹೊಂದಿದೆ. ಇದನ್ನು DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇಂಡಿಯಾ ಮತ್ತು NPOM ರಷ್ಯಾ ನಡುವಿನ ಸಹಕಾರದಿಂದ ತಯಾರಿಸಲಾಗಿದೆ. ಬ್ರಹ್ಮೋಸ್ ಶತ್ರು ದೇಶದ ಗುರಿಯನ್ನು ನಿಖರವಾಗಿ ವೇಗವಾಗಿ ಹೊಡೆದಿಡುತ್ತದೆ. ಬ್ರಹ್ಮಾಸ್ತ್ರ ಮತ್ತು ಬ್ರಹ್ಮೋಸ್ ಇವೆರಡನ್ನೂ ಹೋಲಿಸುವುದಾದರೆ, ಬ್ರಹ್ಮಾಸ್ತ್ರ ಬ್ರಹ್ಮನ ಅಂಶ, ಮೂಲ ಪೌರಾಣಿಕ, ಇದು ದೇವಶಕ್ತಿ. ಬ್ರಹ್ಮಾಸ್ತ್ರದ ಶಕ್ತಿಯ ಮೂಲ ಮಂತ್ರ ತಪಸ್ಸು. ಇದರ ಬಗ್ಗೆ ಕೇವಲ ಪುರಾಣಗಳಲ್ಲಿ ಮಾತ್ರ ಇದೆ. ಇದು ಬ್ರಹ್ಮಾಸ್ತ್ರ. ಆದರೆ ಬ್ರಹ್ಮೋಸ್ ಕ್ಷಿಪಣಿ ಇದು ತಂತ್ರಜ್ಞಾನದಿಂದ ಬಂದಿರುವಂಥದ್ದು. ಇದರ ಭಾರತದಲ್ಲಿ ಸಜೀವವಾಗಿ ಇದೆ. ಇದರ ಬಳಕೆ ಗುರಿ ನಿರ್ಧಾರ ಮತ್ತು ಹೊಡೆತ. ಇದನ್ನು ತಯಾರಿಸಿದ್ದು DRDO ಮತ್ತು NPOM. ಕಡೆಯದಾಗಿ ಹೇಳುವುದೇನೆಂದರೆ, ಬ್ರಹ್ಮಾಸ್ತ್ರ ನಮ್ಮ ಪುರಾತನ ಅಸ್ತ್ರಗಳಲ್ಲಿ ಒಂದು. ಇದು ಯಾವುದೇ ಬ್ರಹ್ಮಾಸ್ತ್ರ ನಮ್ಮ ಪುರಾತನ ಧಾರ್ಮಿಕ ಮತ್ತು ಪೌರಾಣಿಕ ವಿಶ್ವಾಸಗಳ ಪ್ರತೀಕ. ಇದು ಧರ್ಮ, ಶಕ್ತಿ, ನಿಯಂತ್ರಣ ಹಾಗೂ ನಾಶದ ಭೀತಿಯನ್ನು ಪ್ರತಿಬಿಂಬಿಸುತ್ತದೆ. ಬ್ರಹ್ಮೋಸ್ ನಮ್ಮ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸೇನಾ ಪ್ರಬಲತೆಯ ಪ್ರತೀಕ. ಇದು ಭಾರತದ ರಕ್ಷಣಾ ಸಾಮರ್ಥ್ಯದ ಹೆಮ್ಮೆ. ಯಾವುದೇ ಶಕ್ತಿಯು ದುರ್ವಿನಿಯೋಗವಾದಾಗ ವಿನಾಶಕಾರಿ. ಬ್ರಹ್ಮಾಸ್ತ್ರವೂ ಹಾಗೆ, ಬ್ರಹ್ಮೋಸ್ ಮಿಸೈಲ್ ಕೂಡ. ಆದ್ದರಿಂದ ಶಕ್ತಿಯ ಜೊತೆ ನೀತಿ, ಧರ್ಮ, ಶಿಸ್ತು ಮತ್ತು ಮಾನವೀಯತೆ ಇರುವುದು ಮುಖ್ಯ. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ, ಬ್ರಹ್ಮೋಸ್ ಮತ್ತು ಬ್ರಹ್ಮಾಸ್ತ್ರ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳೊಂದಿಗೆ ನಿಮ್ಮ ಕೆಂಚಾರೆಡ್ಡಿ.